ಆಗಳಪ್ಪ ಆಗ ಈಗ ಅನ್ನೋಷ್ಟೊತ್ತಿಗೆ ಅದ ಉಜ್ರ ಬಂದ್ಬಿಡ್ತು. ಇನ್ನು ಘಾಟಿ ಶುರು. ಇನ್ನಿರೋದು ಘಾಟಿ ಹೊಟ್ಟೆಲ್ಲ ತೊಳಸಾಡುತ್ತೆ. ಊಟ ಮಾಡಿರ್ತೀವಲ್ಲ ಹೊಟ್ಟೆಲ್ಲ ತೊಳಸಾಡುತ್ತೆ. ತಗೊಂಬಂದಿರೋ ಮಾತ್ರೆಗಳಿದಾವಲ್ಲ ಅವು ನುಂಗ್ಕೊಳ್ರಿ. ಕೈಲಿ ಹಿಡ್ಕೊಂಡ್ರೆ ನಿಂಬೆಹಣ್ಣು ಇದಾವಲ್ಲ ಅವ್ನು ಮುಗಿಸ್ ನೋಡ್ಕೊಳ್ರಿ. ಹ್ಞೂ ಕಣ್ಪುಟ್ರಂಗಜ್ಜಿ, ನನಗೆ ಈಗಲೇ ಶುರು ಆಗ್ತೈತೆ ಅತ್ಲಾಗೆ. ಬಸ್ಸು ವಾಲಾಡ್ತಿರೋದಕ್ಕೆ ಹೊಟ್ಟೆ ತೊಳ್ಸಂಗೆ ಆಗ್ತೈತೆ ಅತ್ಲಾಗೆ. ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಅಂತೇಳಿ ದೇವ್ರಿಗೆಲ್ಲ ಹೋಗ್ತಿರೋದು ಏನಾಗಲ್ಲ ಬಿಡತ್ತಗೆ. ಒಳ್ಳೆ ವಾತಾವರಣ ಇರೋದ್ರಿಂದ ವಾಂತಿ ಪಾಂತಿ ಏನು ಬರೋ ಸಾಧ್ಯತೆ ಇಲ್ಲ ಬಿಡು. ಆದ್ರೆ ಹೊಟ್ಟೆ ತೊಳಸ್ತೈತೆ. ನಾವು ಧರ್ಮಸ್ಥಳಕ್ಕೆ ಹೋಗ್ತಿರೋದು ನನಗಂತೂ ತುಂಬಾ ಖುಷಿ ಆಗ್ತೈತೆ ಅಜ್ಜಿ. ಅಲ್ಲಿ ಹೋದ್ಮೇಲೆ ನಾನು ಎಲ್ಲದೂ ನೋಡ್ಬೇಕು. ಅಲ್ಲಿ ಆನೆ ಐತಂತೆ, ಆನೆ ಜೊತೆ ನಾನು ಆಟ ಆಡ್ಬೇಕು. ಅದ್ರ ಬಾಲ ಬೇಕು ಅಜ್ಜಿ ನಂಗೆ. ಏಯ್ ಯಾವ ಅದ್ರ ಬಾಲ ತಾಂಡೇನು ಜೊತೆಗೆ ಇಟ್ಕೊಂಡು ಓಡಾಡ್ತೀಯ? ಅದೇನಿಲ್ಲ, ತುಳಿದಾಕ್ಬಿಡ್ತಾನೆ. ಸರಿ ಇಲ್ಲ, ಅದು ದೇವ್ರದಾನೆ. ಹಂಗಾಗಿ ಅದಕ್ಕೆ ಅಕ್ಕಿ ಬೆಲ್ಲ ಕೊಡ್ಬೇಕಷ್ಟೇ. ಅದ್ರ ಜೊತೆ ಬಾಲ ಇಟ್ಕೊಂಡು ಓಡಾಡ್ತೀನಿ, ಸೊಂಡೆ ಇಟ್ಕೊಂಡು ಓಡಾಡ್ತೀನಿ. ಇವೆಲ್ಲ ಬಿಟ್ಬಿಡು. ಅಚ್ಚುಕಟ್ಟಾಗಿ ಆನೆ ಬರುತ್ತೆ, ಕೈ ಮುಗಿ ಬೆಲ್ಲ ಕೊಡ್ತೀವಿ, ಅಕ್ಕಿ ಕೊಡ್ತೀವಿ, ಅದು ಕೊಡು ಅಷ್ಟೇ. ಬಾಲಿಗೆ ಮುಟ್ಟಕೋಗ್ಬಿಡ ನೀನು. ಹೋಗಿ ಬಿಡ ಅಮ್ಮಯ್ಯ. ಹೆಂಕಣ ಅದ್ರ ಬಾಲ್ ತಕ್ಕೆಲ್ಲ ಹೋಗ್ಬಾರ್ದು. ನೀನು ಹಂಗೆ ಗದಕ ಬರ್ತಾನಮ್ಮ. ಹುಡುಗರು ಸುಮ್ಮನೆ ಮಾತಾಡ್ತವೆ, ಅದಕ್ಕೆಲ್ಲ ಸುಮ್ಮನೆ ಸಿಟ್ಟಾದ್ರೆ ಆಗ್ತೈತೆ. ನೀವು ಹಿಂಗೆ ಜಗಳ ಮಾಡ್ತಾ ಇರ್ರಿ. ನಾನೇನಿಲ್ಲ, ಹಿಂಗೆ ಬಸ್ ಹಿಡ್ಕೊಂಡು ಹಿಂಗೆ ಊರಿಗೆ ಹೋಗ್ಬಿಡ್ತೇನೆ ಅತ್ಲಾಗೆ. ನನಗೆ ಪ್ರಶಾಂತವಾಗಿರಬೇಕು. ಧರ್ಮಸ್ಥಳ ಪ್ರಶಾಂತಾಗಿ ಹೇಳಿ ಮಾಡಿಸಿದ್ದು. ಹಂಗಾಗಿ ನೀವೆಲ್ಲ ಸುಮ್ಮನೆ ಸೈಲೆಂಟಾಗಿ ಖುಷಿಯಿಂದ ಇರ್ಬೇಕಿಲ್ಲಾಂದ್ರೆ ನನಗೆ ಜಗಳ ಆಡಬಾರ್ದು. ನನಗೆ ಇಷ್ಟ ಆಗಲ್ಲ. ಆಗ ಇನ್ನೇನು ಬಂತು ನೋಡ್ರಿ ಧರ್ಮಸ್ಥಳ. ಇಳ್ಕೊಳ್ಳೋದು ಅತ್ಲಾಗೆ. ಬಸ್ಸು ಒಂದು ಕಡೆ ಪಾರ್ಕ್ ಮಾಡಿ ಮತ್ತೆ ಇಳ್ಕೊಂಡು ಹೋಗೋಣ ಅತ್ಲಾಗೆ. ನಡೀರಪ್ಪ ನಡೀರಿ, ಮೆತ್ತಿಗೆ ಹೆಜ್ಜೆ ಹಾಕೊಂಡು ಇಳೀರಿ. ಸುಂದ್ರಮ್ಮ, ನಿಮ್ಮ ಯಜಮಾನ್ರ ನಿಧಾನ ಕೇಳಿಸು. ಅಯ್ಯ ನಾವೇನಿಲ್ಲ ಕಣಜಿ, ಮೆತ್ತಿಗೆ ಇಳ್ಕೊಂಡು ಹೋಗ್ತೀವಿ ಹೊತ್ಲಾಗೆ. ನೀವಿನ್ನೊಂಚೂರು ಮೆತ್ತಿಗಿಳಿಬೇಕು ನೀವು. ನಾವೇನು ಗಟ್ಟಿ ಇದೀವಿ, ದಡ್ಡ ಬಡ ಇಳ್ಕೊಂಡ್ಬಿಡ್ತೀವಿ. ನಡೀರಿ ಹೆಂಕಣ ಇಳಿಯಪ್ಪ ಬಸ್ನ ನಿಧಾನಕ್ಕೆ. ನೋಡಜ ಇವಾಗ ಹೆಂಗ್ ಇಳಿತು ನೋಡ್ರಿ, ಜಂಪ್ ಆಗ್ಬಿಡ್ತೀನಿ ಕೆಳಕ್ಕೆ. ಆಗ ಈಗ ಅಷ್ಟೊಳಗಾಗಿ ಇಳಿದು ಬಿಟ್ರಪ್ಪ ಇವರಿಬ್ರು. ಪುಟ್ಟಂಗಜ್ಜಿ ನಿಧಾನಕ್ಕೆ ಇಳೀರಿ. ದಪ್ಪ ನಂಬಿದ್ದೀರ ಮೇಲೆ ನಿಧಾನಕ್ಕೆ ಇಳೀರಿ. ಸುಮ್ಮನಿರಮ್ಮ ನೀನೊಂದು, ನೆತ್ತಿಗೆ ಇಳಿತೀನಿ ನಾನು. ಹಬ್ಬಬ್ಬಬ್ಬಬ್ಬ. ಧರ್ಮಸ್ಥಳ ಮಹಾದವರ ನೋಡು ಹೆಂಗ್ ಕಟ್ಟಿದ್ರೆ ಅವಾಗಿನ ಕಾಲದವರು. ಧರ್ಮಸ್ಥಳ ಒಳ್ಳೆ ಅದ್ಭುತವಾದ ಪುಣ್ಯಕ್ಷೇತ್ರ. ಧರ್ಮಸ್ಥಳ ಮಹಾತ್ಮೆ ಅಂತ ಒಂದು ಪಿಕ್ಚರ್ ಐತೆ. ಆ ಪಿಕ್ಚರ್ ಮೊನ್ನೆ ನೋಡಿದೆ ನಾನು, ಇಲ್ಲಿ ಬರೋಕ್ಕಿಂತ ಮುಂಚೆ. ಆ ಪಿಕ್ಚರ್ ನೋಡಿದ್ಮೇಲೆ ನನಗೆ ಇಲ್ಲಿ ಹೋಗ್ಬೇಕು ಅಂತ ಅನ್ನಿಸ್ತು. ಅಷ್ಟೊತ್ತಿಗಾದೆ ಸುಶೀಲಾ ಸುರೇಶ ಇದ್ದಾರಲ್ಲ, ಅವರಿಬ್ರು ಕರೆದಿದ್ದು ನನಗೆ ಒಂಥರ ಪವಾಡ್ ಬೈ ಅನ್ಸ್ಬಿಡ್ತಲ್ಲ ಬಿಡತ್ತಾಗೆ. ನಮ್ಮ ಜೀವನದಲ್ಲೂ ಧರ್ಮಸ್ಥಳ ನೋಡ್ಕೊಂಬಿಟ್ವಿ ನಾವು. ಇದೇನು ಪುಟ್ರಂಗಜ್ಜಿ ಹಿಂಗನ್ಬಿಟ್ಟೆ, ಇನ್ನು ಒಳಗಡೆ ಬೇಜಾನೈತೆ ನೋಡುವಂಥದ್ದು. ಬರ್ರಿ. ಧರ್ಮಸ್ಥಳ ದೇವಸ್ಥಾನ ಭಾಳ ಚೆನ್ನಾಗೈತೆ. ಮಂಜುನಾಥ ಸ್ವಾಮಿ ಅಲ್ಲೇ ನೆಲೆಸಿರೋದು. ಹಂಗೆ ಇಷ್ಟ ಅಲ್ಲ, ಬಾಹುಬಲಿ ಮಮಟೇಶ್ವರ ಅಂತಾರಲ್ಲ ಬೆಟ್ಟದ ಮೇಲೆ ಇಲ್ಲೇ ಇರೋದದು ಮೂರ್ತಿ, ಅದನ್ನು ನೋಡೋರಂತೆ. ಬರ್ರಿ, ಫಸ್ಟು ದೇವ್ರ ದರ್ಶನ ಮಾಡ್ಕೊಂಬಂತೆ. ಕಣ್ಪುಟ್ಟಂಗಜ್ಜಿ ನೋಡು, ಇದೇ ಧರ್ಮಸ್ಥಳ. ಬರ್ರಿ ಹೋಗೋಣ ದೇವಸ್ಥಾನಕ್ಕೆ ಹೋಗಿ ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಕೊಂಡು ಸುತ್ತಮುತ್ತ ನೋಡ್ರಿ ವಾತಾವರಣ ಎಷ್ಟು ಚೆನ್ನಾಗೈತೆ. ಭಾಳ ಪವಾಡ ಪುರುಷ ಕ್ಷೇತ್ರ ಇದು. ಹಂಗಾಗಿ ರಾಜ್ಯದ ಎಲ್ಲ ಕಡೆಯಿಂದ, ಇಲ್ಲೆಲ್ಲ ಆಂಧ್ರ ತಮಿಳುನಾಡಿನೆಲ್ಲ ಬರ್ತಾರೆ ಇಲ್ಲಿಗೆ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗೋಕೆ. ನಡೀರಿ ಒಳಗೆ ಹೋಗೋಣ ನಡೀರಿ. ಕಣಮ್ಮ ಬರ್ರಿ. ಅವಲ್ಲಿಂದ ನೋಡ್ರಿ, ಅದು ನೋಡ್ರಿ ಇದು ನೋಡ್ರಿ ಆಯ್ತು. ನೋಡ್ರಿ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನದ ಒಳಗೆ ಹೋಗಿ ಸ್ವಾಮಿ ದರ್ಶನ ಮಾಡೋಣ. ನಡೀರಮ್ಮ. ಶಿವಗೆ ಸುಮ್ಮನೆ ನಿಂತ್ಕೊಂಡಿದ್ದೀವಿ, ನಡಿಯ ಒಳಗೆ ಹೋಗೋಣ. ನಡ್ರಮ್ಮ ಎಲ್ಲ. ಎಂಕ ಬರಪ್ಪ. ನನಗಂತೂ ಫುಲ್ ಖುಷಿ ಆಗಿದೆ. ನೀವು ನೋಡ್ದಂಗೆ ನಾನು ನಿನ್ನ ಜೊತೆ ಬರ್ತೀನಿ. ನಡೀರಿ ಎಲ್ಲ ಒಟ್ಟಿಗೆ ಹೋಗಿ ಒಟ್ಟಿಗೆ ಬರೋಣ ಅತ್ಲಾಗೆ. ನಡೀರಪ್ಪ ನಡೀರಿ. ಫಸ್ಟು ಸ್ವಾಮಿ ದರ್ಶನ ಮಾಡೋಣ. ಇಲ್ಲಿ ಬಂದು ಪವಾಡ ಪುರುಷ ಪುಣ್ಯಾತ್ಮ ದರ್ಶನ ಮಾಡದೆ ಹೋದ್ರೆ ಹೆಂಗೆ? ನಡೀರಿ. ಇದ್ದಾವೆ ಎಲ್ಲವೂ. ಆಮೇಲೆ ಫಸ್ಟ್ ನಡೀರಿ ದೇವಸ್ಥಾನಕ್ಕೆ ಹೋಗೋಣ. ಆ ಕಡೆ ಎಂಕಣೆ ಅಲ್ಲದ? ಎಂಕ ಎಲ್ಲಿದ್ಯಾ? ನಾನು ಅಲ್ಲಿ ಬೇರೆ ಕಡೆ ಹೋಗಿದ್ದೆ. ನಮ್ಮ ತಾತನ ಟೋಪಿ ಹಾಕೊಂಡು ಇಲ್ಲಿ ಬಂದೆ. ನೀವು ಹಂಗೆ ಮುಂದೆ ಸ್ಪೀಡಾಗಿ ಹೋದ್ರೆ ನಾನು ಬೇರೆ ಜೊತೆ ಕಳೆದೋಗ್ಬಿಡ್ತೀನಿ. ನೋಡ್ರಿ ದೇವಸ್ಥಾನ ಹೆಂಗೈತೆ ನೋಡ್ರಿ. ಇದೇ ಸ್ವಾಮಿ ದೇವಸ್ಥಾನ. ಎಲ್ಲ ಕೈ ಮುಕ್ಕೊಳ್ರಿ, ಎಲ್ಲರಿಗೂ ಒಳ್ಳೇದಾಗಲಿ. ಸ್ವಾಮಿ ಮಂಜುನಾಥನ ದರ್ಶನ ನಾವು ಮಾಡ್ಕೊಂಡ್ವಲ್ಲ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಸ್ವಾಮಿಯರ ಅನುಗ್ರಹ ಎಲ್ಲ ನಮ್ಮ ಮೇಲೆ ಐತಿ ಇವಾಗ. ಕೈ ಮುಗಿದು ಅರ್ಬಿದ್ದು ಹೋಗ್ಬಿಡೋಣ ಬರ್ರಿ. ಇಲ್ಲೇ ತಾನೆ ಧರ್ಮಸ್ಥಳ ದಾನೆ ಎಲ್ಲ ಓಡಾಡ್ಕೊಂಡು ಇರೋದು. ರಥನ ವರ್ಷಕ್ಕೊಂದ್ಸರಿ ಎಳೆಯುತ್ತಾರೆ. ಇಲ್ಲೇ ಇದೇ ರೋಡ್ನಾಗ ಎಳಿತಾರಂತೆ. ಉಂಕಂಡ್ರೆ ಕೆಚ್ಚಪ್ಪರೆ. ಇದೇ ರೋಡ್ನಾಗ ನೋಡ್ರಿ, ಅವ್ರು ಕಾಣ್ತೈತಲ್ಲ ಅದೇ ರಥದ ಮನೆ. ಅಲ್ಲಿಂದಾನೆ ಬಂದಲ್ಲ ಮಹಾದ್ವಾರ, ಅಲ್ಲಿ ತನಕ ಎಳಿತಾರೆ. ಮತ್ತು ಆಮೇಲೆ ಸಂಜೆ ಗುಂಟ್ಲೆ ವಾಪಸ್ ಹೇಳ್ಕೊಂಬಂದು ನಿಲ್ಲಿಸ್ತಾರೆ. ಇಲ್ಲೆಲ್ಲ ದೀಪೋತ್ಸವ ಭಾಳ ಚೆನ್ನಾಗಿ ಆಗುತ್ತೆ ವರ್ಷಕ್ಕೊಂದ್ಸರಿ.
ಭಾಳ ಖುಷಿ ಆಯ್ತಮ್ಮ ನಮಗಂತೂ ಈ ಧರ್ಮಸ್ಥಳಕ್ಕೆ ಬಂದು ಭಾಳ ಖುಷಿ ಆಯಿತು. ಮೈ ಭಾಳ ಎಲ್ಲ ಕಮ್ಮಿ ಆದಂಗೆ ಆಯಿತು, ಮೈ ಭಾಳ ಹಗುರ ಆದಂಗೆ ಆಯಿತು. ನಮಗೆ ಖುಷಿ ಸಂತೋಷ ಭಾಳ ಎಲ್ಲ ಆಗ್ತೈತೆ. ನನಗೂ ಅಂತೆ ಹಂಗೆ ಆಗ್ತೈತೆ. 6 ತಿಂಗಳು ವರ್ಷಕ್ಕೆ ಒಂದ್ಸರಿ ಅಲ್ಲ, 3-4 ತಿಂಗಳಿಗೆ ಒಂದ್ಸರಿ ಬಂದು ಹೋಗ್ತಿರ್ಬೇಕತ್ಲಾಗೆ ಈ ಧರ್ಮಸ್ಥಳಕ್ಕೆ. ನೋಡ್ರಿ ವಾತಾವರಣ ನೋಡ್ರೆ ಭಾಳ ಖುಷಿ ಆಗುತ್ತೆ. ಈ ಧರ್ಮಸ್ಥಳ ಏನಪ್ಪ ಪುಣ್ಯಕ್ಕೆ ಹೇಳಿ ಮಾಡಿಸಿದ್ದು. ಆಗಾಗ ಬಂದು ಹೋಗ್ತಿರ್ಬೇಕು ಇಲ್ಲಿಗೆ. ಎಲ್ಲೆಲ್ಲರ ಮಹಾಶಯ ಇಲ್ಲಿ ಬಂದು ನೆಲೆಸ್ಬಿಟ್ಟಿದೆ. ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಕೈಲಾಸದಿಂದ ಬಂದು ಇಲ್ಲೇ ನೆಲೆಸಿರೋದಂತೆ. ನೋಡಿ ಎಲ್ಲ ನೋಡ್ಕೊಂಡು ಕೈ ಮುಕ್ಕೊಳ್ರಿ. ಎಂಕ ನೀ ಅಷ್ಟೇ ಕಣ ಅಡ್ಡ ಬಿದ್ಬಿಡ. ಸ್ವಾಮಿ ಮಂಜುನಾಥ ಸ್ವಾಮಿಗೆ ಅಡ್ಡ ಬಿದ್ಬಿಡಪ್ಪ. ಬೆಳ್ತೀನಿ ಕಣಪ್ಪ ಬೆಳ್ತೀನಿ. ನನಗೆ ಮಂಜುನಾಥ ಸ್ವಾಮಿ ಅಂತಂದ್ರೆ ಇಷ್ಟ. ಈ ವಾತಾವರಣ ನಂಗೆ ಬಲಿಷ್ಠ ಆಗ್ಬಿಡುತ್ತೆ ಧರ್ಮಸ್ಥಳ. ನಾವು 6 ತಿಂಗಳಿಗಿಲ್ಲ 3 ತಿಂಗಳು ಒಂದ್ಸರಿ ಬಂದು ಹೋಗ್ತಿರ್ಬೇಕಪ್ಪ. ನನಗಂತೂ ಈ ಧರ್ಮಸ್ಥಳ ಭಾಳ ಇಷ್ಟ ಆಗ್ಬಿಡುತ್ತೆ ನನಗೆ. ಅದ ಈ ದೇವಸ್ಥಾನದ ಪಕ್ಕದಾಗ ಐತಲ್ಲ, ಅದೇ ಊಟದಾಲು ದರ್ಶನ ಆಗೋದಲ್ಲ, ಊಟ ಮಾಡ್ಕೊಳ್ಳೋಣ ಬರ್ರಿ. ಎಲ್ಲರೂ ಪಾಪ ಹೊಟ್ಟೆ ಹಾಸ್ಕೊಂಡಿದ್ದೀರ, ಬರ್ರಿ ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಕೊಂಡ್ವಲ್ಲ, ಅಲ್ಲೋಗಿ ಅನ್ನದಾನ ಪ್ರಸಾದ ಸ್ವೀಕರಿಸೋಣ. ಎಲ್ಲರೂ ಊಟ ಮಾಡ್ಕೊಂಡು ಇಲ್ಲಿ ಇನ್ನು 5 ವರ್ಷ ಬಿಟ್ಟರು ಇದೇ ಊಟದ ಟೇಸ್ಟ್ ಇರುತ್ತಂತೆ. ಬದಲಾಗದಂತೆ, ಒಂದೇ ಥರ ಟೇಸ್ಟ್ ಇರುತ್ತೆ. ಅದೊಂದು ತುಂಬ ಖುಷಿ ಆಗುತ್ತೆ. ನಡೀರಿ ಅಮ್ಮಯ್ಯ, ಅಲ್ಲಿಂದ ಪ್ರಯಾಣ ಮಾಡಿ ಸುಸ್ತಾಗ್ಬಿಟ್ಟೈತೆ. ಸ್ವಾಮಿಯವರು ಧರ್ಮಸ್ಥಳ ಮಂಡಳಿಯವರು ಸಾವಿರಾರು ಜನ ಭಕ್ತರಿಗೆ ನೋಡು ಅನ್ನದಾನ ಮಾಡ್ತಾರೆ, ಅವ್ರಿಗೆ ಪುಣ್ಯ ಬರುತ್ತೆ. ನಡೀರಿ ಹೋಗಿ ಊಟ ಮಾಡೋದು ನಡೀರಿ. ನೋಡ್ರಿ, ನೀವು ಈ ರೀತಿ ನಿಮ್ಮ ಮಠದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಮಾಡಕ್ಕೆ ಬಂದಿದ್ರಾ? ಹಾಗಾದರೆ ಕಮೆಂಟ್ ಮಾಡಿರಿ. ಈ ಧರ್ಮಸ್ಥಳ ಕಣ್ ತುಂಬಿಕೊಳ್ಳೋಕ್ಕೆ ಒಂದ್ಸರಿ ಇಲ್ಲಿ ಭೇಟಿ ನೀಡ್ರಿ. ಹಾಗೆ ಇನ್ನು ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪುಟ್ರಂಗಜ್ಜಿದೆ ಎಲ್ಲ ಉಸ್ತುವಾರಿ ನೋಡ್ಕೊಂಡು ಬಂದಿರೋದು. ಸುಶೀಲ ಸುರೇಶ್ ಅಂದು ಪ್ಲಾನು. ಈ ಧರ್ಮಸ್ಥಳಕ್ಕೆ ಬಂದಿದ್ದು ಭಾಳ ಖುಷಿ ಆಯ್ತು ಎಲ್ಲರನ್ನ ಕರ್ಕೊಂಡು. ಶ್ರೀ ಮಂಜುನಾಥ ಸ್ವಾಮಿಗೆ ಜೈ, ಶ್ರೀ ಮಂಜುನಾಥ ಸ್ವಾಮಿಗೆ ಜೈ. ನಡೀರ ಎಲ್ಲ ಹೋಗ್ತದೆ, ನಡೀರ ಹೋಗೋಣ ಊಟದಲ್ಲಿ ಹೋಗಿ ನಡೀರಿ.